ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ವಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮೈಸೂರು ಮೂಡ ಅಧಿಕಾರಿಯಾಗಿದ್ದಂತಹ ಸತೀಶ್ ಚಂದ್ರ ಅವರು ಸಹೋದ್ಯೋಗಿಗಳು ಸೇರಿದಂತೆ ಬೀಳ್ಕೊಡುಗೆ ನೀಡಿ ಶುಭ ಹಾರೈಸಿ ಗೌರವ ಸಲ್ಲಿಸಿದರು. ಆತ್ಮೀಯ ಸನ್ಮಾನ ಮಾಡುವುದರ ಜೊತೆಗೆ ಅವರಿಗೆ ಅವರ ಗುಣಗಾನ ಮಾಡಿದಂತಹ ಸಹೋದ್ಯೋಗಿಗಳು ಅತ್ಯುತ್ತಮ ಸೇವೆಯನ್ನು ಮಾಡಿದ್ದಾರೆ. 2 ವರ್ಷ ಕೂಡ 2023ರಲ್ಲಿ ಬಂದಂತಹ ಅಧಿಕಾರಿ ಉತ್ತಮವಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಮೆಚ್ಚುಗೆ ಪಾತ್ರರಾಗಿದ್ದರು ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಮತ್ತು ಮೂಡ ಅಭಿವೃದ್ಧಿಗೆ ಮೂಡ ಇದಕ್ಕೆ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿ ಶ್ಲಾಘಿಸಲಾಯಿತು. ನರಸೀಪುರದಿಂದ ಅವರ ತಾಲೂಕು ಪಂಚಾಯಿತಿಯಿಂದ ಅವರ ವೃತ್ತಿ ಬದುಕು ಆರಂಭವಾಗಿ ಕೊಳ್ಳೇಗಾಲ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ತಾಲೂಕು ಪಂಚಾಯತ್ ಸೇರಿದಂತೆ ಮಲೆ ಮಹದೇಶ್ವರ ಬೆಟ್ಟ ಲೋಕೋಪಯೋಗಿ ಇಲಾಖೆ ಸೇರಿದಂತೆ ಅನೇಕ ಕಡೆ ಉತ್ತಮ ಸೇವೆಯನ್ನು ಮಾಡುವುದರ ಜೊತೆಗೆ ಉತ್ತಮ ಹೆಸರನ್ನು ಅವರು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದರು ಮತ್ತು ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉತ್ತಮ ಸೇವೆ ಸಲ್ಲಿಸಿ ತಮ್ಮ 30 ವರ್ಷಗಳ ಹೆಚ್ಚು ಕಾಲಾವಧಿ ಸೇವೆಯನ್ನು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಮೈಸೂರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೃತ್ತಿಯಾಗುವುದರ ಜೊತೆಗೆ ಅವರ ತಮ್ಮ ಕೊನೆ ಬೀಳ್ಕೊಡುಗೆಯನ್ನು ಅಲ್ಲಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು, ಸಹೋದ್ಯೋಗಿಗಳು, ಆತ್ಮೀಯರು, ಸ್ನೇಹಿತರು ಮತ್ತು ಹಿತೈಷಿಗಳು, ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಅವರ ವೃತ್ತಿ ನಿವೃತ್ತಿ ಹೊಂದ್ತಾ ಇದ್ದೀರಿ. ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಎಲ್ಲ ಕಡೆ ಕೆಲಸ ಮಾಡಿದ್ದೀರಿ. ಈಗ ಕಡೆಯದಾಗಿ ನಿಮ್ಮ ಮೈಸೂರು ಮೂಡ, ನಿಮ್ಮ ರಾಜಧಾನಿ ಮೈಸೂರಿನಲ್ಲಿರುವಂಥ ಮೈಸೂರು ಮಹಾರಾಜರ ಕ್ಷೇತ್ರದಲ್ಲಿ ನಿವೃತ್ತಿ ಹೊಂದ್ತಾ ಇದ್ದೀರಿ. ನಿವೃತ್ತಿ ಜೀವನ, ನಿಮ್ಮ ಪ್ರಾರಂಭದ ಜೀವನ, ನಿಮ್ಮ ವೃತ್ತಿಯ ಜೀವನ ಹೇಗೆ ನಡೀತದೆ ಸರ್ ಇದುವರೆಗೂ? ಎಲ್ಲೆಲ್ಲಿ? ನಾನು 1995ರಲ್ಲಿ ಟಿ ನರಸೀಪುರ ಅಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಂದ ಸುದೀರ್ಘವಾಗಿ 2004ವರೆಗೂ ಕೆಲಸ ಮಾಡಿದೆ ಇರಿಗೇಷನ್ನಲ್ಲಿ. 1995ಇಂದ 2004ವರೆಗೆ. ಆಮೇಲೆ 2004ರಿಂದ 2009ವರೆಗೆ ಕೊಳ್ಳೇಗಾಲ ಜಿಲ್ಲಾ ಪಂಚಾಯಿತಿ. ಅಲ್ಲಿಂದ ಮತ್ತು 2009ರಿಂದ 2013ವರೆಗೆ ಮಹದೇಶ್ವರ ಬೆಟ್ಟ PWD ಅಲ್ಲಿ ಕೆಲಸ ಮುಗಿಸ್ಕೊಂಡು ತಿರ್ಗಾ ಇಲ್ಲಿ 10/8/2023 ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಲ್ಲಿಂದ ವರ್ಗಾವಣೆ ಹೊಂದಿ ಇಲ್ಲಿಗೆ ಬಂದೆ. ಇವತ್ತು 35/2006 26ರಂದು ನನಗೆ ನಿವೃತ್ತಿ ಆಗ್ತಾಯಿದ್ದೀನಿ. ಎಲ್ಲ ಕಡೆಗೂ ಒಳ್ಳೆ ಕೆಲಸದ ಕಾರ್ಯಗಳು ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಸುದೀರ್ಘವಾಗಿ 2 ವರ್ಷ ತುಂಬ ಕೆಲಸಗಳು ಮಾಡಿದ್ದೀನಿ. ಎಷ್ಟೋ ಕಡೆಗೆ ಪ್ರಾಪರ್ಟೀಸು ಮೂಡದಲ್ಲಿ ಅನ್ಆಥರೈಸ್ಡ್ ಪ್ರಾಪರ್ಟೀಸುಗಳು ಎಲ್ಲಿದ್ದವು ಸುಮಾರು ನಮ್ಮ ಎಲ್ಲ ಪ್ರಾಧಿಕಾರದ ಸಾಹೇಬರಿಂದ ಎಲ್ಲ ಸಹಕಾರದಿಂದ ವಶಕ್ಕೆ ಕೊಡಿಸಿ ಅದನ್ನು ಪ್ರಾಧಿಕಾರದ ಆಸ್ತಿಯನ್ನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿನ ಪ್ರಾಧಿಕಾರಕ್ಕೆ ಎಲ್ಲರ ಸಹಕಾರದಿಂದ ಮಾಡಿದ್ದೀವಿ. ಯಾರಿಗೆ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ವೃತ್ತಿ ಜೀವನದಲ್ಲಿ ಯಾರನ್ನಾರು ಸ್ಮರಿಸ್ಕೊಳ್ಳೋದು, ಯಾರಿಗಾರು ನೀವು ಸಹಾಯ ಮಾಡೋರು? ಎಲ್ಲರನ್ನೂ ನಾನು ಇಲ್ಲಿ ಈ ಮೂಡದಲ್ಲಿ ಆಗ್ಬೋದು, ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಲ್ವಾ ಎಲ್ಲ ಅಧಿಕಾರಿಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕಡೆಯಿಂದನೂ ನಮಗೆ ಒಳ್ಳೆ ಇದಿದೆ. ಹಾಗಾಗಿ ಎಲ್ಲರೂ ಕೃತಜ್ಞತೆ ಸಲ್ಲಿಸ್ತೀನಿ. ಓಕೆ ಸರ್, ನಿಮ್ಮ ವಿಶ್ರಾಂತಿ ಜೀವನ ಇನ್ನೂ ಚೆನ್ನಾಗಿರಲಿ, ಇನ್ನೂ ಬ್ಯುಸಿಯಾಗಿರಿ, ಆರೋಗ್ಯ ಚೆನ್ನಾಗಿರುತ್ತೆ. ವಿಶ್ರಾಂತಿ ಜೀವನದಲ್ಲೇ ಮತ್ತು ಬ್ಯುಸಿಯಾಗಿರಬೇಕು, ಕೂತ್ಕೊಂಡು ಕಾಲ ಕಳಿ ಅಂತದ್ದು ಬೇಡ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ನಿಮಗೆ ಮಲೆ ಮಹದೇಶ್ವರ, ಚಾಮುಂಡೇಶ್ವರ ಒಳ್ಳೇದು ಮಾಡಿ ಸರ್. ಮತ್ತೆ ನಮ್ಗೆ ಅಳವಡಿಕೆ ಕೊಟ್ಟಿದ್ದೀರಲ್ಲ, ನಮ್ಮ ಖುಷಿ ಆಗಿದೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಈ ದಿನ ನಿವೃತ್ತಿ ಹೊಂದ್ತಾ ಇದ್ದಾರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವಾಗ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ದೇವರಾಯ ಅವರಿಗೆ ಆಯುರ ಆರೋಗ್ಯ, ಐಶ್ವರ್ಯ, ಎಲ್ಲ ಆರೋಗ್ಯ ಕೊಟ್ಟು ಕಾಪಾಡಿದ್ದಾರೆ.